ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಅಂದ್ರೆ ಆಲ್ಮೋಸ್ಟ್ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಕಂಪನಿ, ಆ ಕಂಪನಿಯ ಮರ್ಜರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇತರೆ ಕೆಲವು ಸುದ್ದಿಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ಅವಾಗಲೇ ಹೇಳಿದೆ ಮರ್ಜರ್ ಗೆ ಸಂಬಂಧಪಟ್ಟಂತೆ ಅಂತ ಒಂದು ಇಂಪಾರ್ಟೆಂಟ್ ಕಂಪನಿ ಅಂತ ಕೂಡ. ನಿಮ್ಗೆ ಗೊತ್ತಿರಬಹುದು, ಮರ್ಜರ್ ಅಂದ್ರೆ ಎರಡು ಕಂಪನಿಗಳನ್ನ ಸೇರಿಸಿ ಒಂದು ಕಂಪನಿಯನ್ನಾಗಿ ಮಾಡುವಂತದ್ದು. ಇದರಿಂದ ಹಲವು ಲಾಭಗಳು ಕೂಡ ಇರುತ್ತೆ. ಯಾಕಂದ್ರೆ ಸಪರೇಟ್ ಎಂಟಿಟಿ ಆಗಿದ್ದಾಗ ಸಪರೇಟ್ ಮ್ಯಾನೇಜ್ಮೆಂಟ್ ಇರುತ್ತೆ, ಆಪರೇಷನಲ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅದೇ ಒಂದು ಕಂಪನಿಯನ್ನಾಗಿ ಮರ್ಜ್ ಮಾಡಿದಾಗ ಆ ಕಂಪನಿಯ ಮಾರ್ಕೆಟ್ ಶೇರ್ ಜಾಸ್ತಿ ಆಗುತ್ತೆ, ಆಪರೇಷನಲ್ ಕಾಸ್ಟ್ ರೆಡ್ಯೂಸ್ ಆಗುತ್ತೆ, ಕ್ಯಾಪಿಟಲ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೂಡ ಇಂಪ್ರೂವ್ ಆಗುತ್ತೆ. ನಂತರ ಸಿನರ್ಜಿ ಕ್ರಿಯೇಟ್ ಆಗುತ್ತೆ. ಬೇರೆ ಬೇರೆ ಕಂಪನಿಯಾಗಿ ಕೆಲಸ ಮಾಡೋದಕ್ಕೂ ಜೊತೆಯಾಗಿ ಕೆಲಸ ಮಾಡೋದಕ್ಕೂ ಡಿಫರೆನ್ಸಸ್ ಇರುತ್ತೆ. ಜೊತೆಗೆ ಈ ಮರ್ಜರ್ ಗಳು ಸೇಮ್ ಬಿಸ್ನೆಸ್ ಮಾಡುವಂತ ಕಂಪನಿಗಳಲ್ಲಿ ನಡಿಬೇಕು. ಒಂದಕ್ಕೊಂದು ತದ್ವಿರುದ್ಧವಾದ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿಗಳಲ್ಲಿ ಮರ್ಜರ್ ನಡೆದ್ರೆ ಅಷ್ಟು ಬೆನಿಫಿಟ್ ಏನಿರೋದಿಲ್ಲ ಅಥವಾ ಬೆನಿಫಿಷಿಯಲ್ ಅಂತ ಅನ್ಸೋದಿಲ್ಲ ಆ ಮರ್ಜರ್ಸ್. ಆದ್ರೆ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಗೆ ರಿಲೇಟೆಡ್ ಆಗಿ ಕೆಲಸ ಮಾಡುವಂತ ಇನ್ನೊಂದು ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತು ಅಂತ ಅಂದ್ರೆ ಅದು ಬೆಟರ್ ಪರ್ಫಾರ್ಮೆನ್ಸ್ ಗೆ ದಾರಿ ಮಾಡಿ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸುವಂತ ಟೆಕ್ನಾಲಜಿಯನ್ನ ಒದಗಿಸುವಂತ ಕಂಪನಿ ಜೊತೆ ಮರ್ಜರ್ ಆಯ್ತು ಅಂದ್ರೆ ಅದು ಡಬಲ್ ಬೆನಿಫಿಷಿಯಲ್. ಯಾಕಂದ್ರೆ ಮುಂಚೆ ಹಣ ಕೊಡಬೇಕಾಗಿದ್ದು ಅಲ್ಲಿ ಸಿನರ್ಜಿ ಕ್ರಿಯೇಟ್ ಆಗುತ್ತೆ. ಅದರ ಟೆಕ್ ಅನ್ನ ಬಳಸ್ಕೊಂಡು ಈ ಕಂಪನಿ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಸಿನರ್ಜಿ ಅನ್ನೋದು, ಒಂದಕ್ಕೊಂದು ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು. ಸೊ ಈ ರೀತಿಯಾಗಿ ಇರಬೇಕು ಮರ್ಜರ್, ಅವಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನೀವು ಯಾವುದೋ ಒಂದು ಫುಡ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕನ್ಸ್ಟ್ರಕ್ಷನ್ ಮಾಡುವಂತ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡ್ರೆ ಆ ಮರ್ಜರ್ ಅಷ್ಟು ಯೂಸ್ಫುಲ್ ಆಗಿರುವಂತ ಚಾನ್ಸಸ್ ಕಡಿಮೆ. ಸೊ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತವು ಅಥವಾ ಒಂದಕ್ಕೊಂದು ಗ್ರೋತ್ ಗೆ ಸಪೋರ್ಟ್ ಮಾಡುವಂತ ಬಿಸ್ನೆಸ್ ಗಳನ್ನ ಮರ್ಜ್ ಮಾಡಿದ್ರೆ ಅದರ ಲಾಭ ಜಾಸ್ತಿ ಇರುತ್ತೆ. ಹಾಗಾಗಿ ಮರ್ಜರ್ ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ವಿಷಯದಲ್ಲಿ ಕ್ಲಾರಿಟಿ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಈಗ ಯಾವ ಕಂಪನಿಗಳ ಮರ್ಜರ್ ಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಿರೋದು? ಗೆಳೆಯರೆ, ಆರ್ವಿಎನ್ಎಲ್ ತುಂಬಾ ಜನರ ಪೋರ್ಟ್ಫೋಲಿಯೋದಲ್ಲಿದೆ. 2020 ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. 2024 ನಂತರ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಸ್ಟ್ರಗಲ್ ಮಾಡ್ತಿದೆ ರಿಕವರ್ ಆಗ್ಲಿಕ್ಕೆ. ಇದು ಗೊತ್ತಿರೋಂಥದ್ದು. ಹಾಗಾದ್ರೆ ಆರ್ವಿಎನ್ಎಲ್ ಜೊತೆಗೆ ಇನ್ನೊಂದು ಯಾವ ಕಂಪನಿ ಮರ್ಜರ್ ಆಗ್ಬೋದು? ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಇದು ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈವನ್ ಆರ್ವಿಎನ್ಎಲ್ ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಟ್ರ್ಯಾಕ್ ಹಾಕೋದಾಗ್ಬೋದು, ಎಲೆಕ್ಟ್ರಿಫೈ ಮಾಡೋದಾಗ್ಬೋದು, ಅಥವಾ ಬ್ರಿಡ್ಜಸ್ ಅನ್ನ ಬಿಲ್ಡ್ ಮಾಡೋದಾಗ್ಬೋದು, ಅಥವಾ ಸ್ಟೇಷನ್ಸ್ ಅನ್ನ ಬಿಲ್ಡ್ ಮಾಡೋದಾಗ್ಬೋದು. ಇದೆಲ್ಲ ಕೆಲಸವನ್ನ ಆರ್ವಿಎನ್ಎಲ್ ಮಾಡುತ್ತೆ. ಇರ್ಕಾನ್ ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ರೈಲ್ವೇಸ್ ಅಲ್ಲಿ. ಈ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡಿ ಒಂದು ಕಂಪನಿಯನ್ನಾಗಿ ಮಾಡುವ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಆದ್ರೆ ಒಂದು ನೆನಪಲ್ಲಿರ್ಲಿ, ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಕಂಪನಿ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಈ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಬಹುದು, ಬಿಗ್ ರೈಲ್ವೆ PSU ಮರ್ಜರ್ ಆನ್ ದ ವೇ ? ಇದೆ. ಇರ್ಕಾನ್ ಆರ್ವಿಎನ್ಎಲ್ ಶೇರ್ಸ್ ರ್ಯಾಲಿ ಅಪ್ ಟು 12% ಆನ್ ಮರ್ಜರ್ ರಿಪೋರ್ಟ್ಸ್. ಈ ಎರಡು ಕಂಪನಿಗಳು ಮರ್ಜರ್ ಆಗ್ಬೋದು ಅನ್ನುವಂತ ಸುದ್ದಿ ಬಂದ ತಕ್ಷಣ ನಿನ್ನೆ ಈ ಎರಡು ಷೇರುಗಳಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ನಾವು ಆರ್ವಿಎನ್ಎಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ ನೋಡಬಹುದು, 2.3% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿತ್ತು. ಐಯಿಂದ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಅರೌಂಡ್ 4%. ಬಟ್ ಓವರ್ ಆಲ್ 2.3% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಇರ್ಕಾನ್ ಇಂಟರ್ನ್ಯಾಷನಲ್ ಗೆ ಬಂದ್ರೆ ಇಲ್ಲಿ ನೋಡಬಹುದು 9.67% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೇನು ಒನ್ ಸೈಡೆಡ್ ರ್ಯಾಲಿ ಕಂಡು ಬಂತು, ಸೇಮ್ ಲೆವೆಲ್ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ಅಲ್ಲಿ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿನ್ನೆ ಮಾರ್ಕೆಟ್ ಕಂಡೀಷನ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಬಟ್ ಸ್ಟಿಲ್ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಥವಾ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಮಾರ್ಕೆಟ್ ಕೂಡ ಇದನ್ನ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾ ಇದೆ ಸದ್ಯದ ಮಟ್ಟಿಗೆ. ಮುಂದೆ ಶೇರ್ ಸ್ವಾಪ್ ರೇಷಿಯೋ ಅವೆಲ್ಲ ಬಂದ್ಮೇಲೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಂತೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಈ ಸುದ್ದಿಗೆ. ಹಾಗಾದ್ರೆ ಏನಂತ ಸುದ್ದಿ ಬಂದಿದೆ ಇದ್ರ ಬಗ್ಗೆ ಡೀಟೇಲಿಂಗ್ ಅನ್ನ ನೋಡಿದ್ರೆ ನೋಡಬಹುದು, ರಿಪೋರ್ಟ್ಸ್ ಕ್ಲೈಮಿಂಗ್ ದಟ್ ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಹ್ಯಾಸ್ ಮೂವ್ಡ್ ಎ ಫಾರ್ಮಲ್ ಪ್ರಪೋಸಲ್ ಟು ಮರ್ಜ್ ದ ಟೂ PSU ಕಂಪನೀಸ್ ಸರ್ಫೇಸ್ಡ್ ಬೂಸ್ಟಿಂಗ್ ಇನ್ವೆಸ್ಟರ್ ಸೆಂಟಿಮೆಂಟ್. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡೋ ಬಗ್ಗೆ ಫಾರ್ಮಲ್ ಪ್ರಪೋಸಲ್ ಅನ್ನ ಮಾಡಿದೆ ಸರ್ಕಾರಕ್ಕೆ ಅಂತ ಸುದ್ದಿ ಬಂದಿದೆ. ಇದನ್ನ ರಿಪೋರ್ಟ್ ಮೂಲಕ ಪಬ್ಲಿಷ್ ಮಾಡಿರುವಂತದ್ದು. ಇನ್ ಕೇಸ್ ಈ ಮರ್ಜರ್ ಅಪ್ರೂವ್ ಆದ್ರೆ ನೋಡಬಹುದು
will bring together India's two prominent railway companies to create a larger entity. ಎರಡು ಮೇಜರ್ ರೈಲ್ವೆ ಕಂಪನಿಗಳನ್ನ ಮರ್ಜ್ ಮಾಡಿ ಒಂದು ದೊಡ್ಡ ಕಂಪನಿಯನ್ನ ಫಾರ್ಮ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ರಿಪೋರ್ಟ್ ಮಾಡಿರೋದು ನೋಡಬಹುದು ಆನ್ಲೈನ್ ನ್ಯೂಸ್ ಪೋರ್ಟಲ್ PSU Connect. PSU Connect ಅಂತ ಆನ್ಲೈನ್ ನ್ಯೂಸ್ ಪೋರ್ಟಲ್ ಇದನ್ನ ಪಬ್ಲಿಷ್ ಮಾಡಿದೆ. ಅಫಿಷಿಯಲ್ ಸೋರ್ಸಸ್ ಅನ್ನ ಸೈಟ್ ಮಾಡಿ ಈ ಮಾಹಿತಿಯನ್ನ ಪಬ್ಲಿಷ್ ಮಾಡಿದೆ. ಜೊತೆಗೆ ನೋಡಬಹುದು ಇಟ್ ಆಡೆಡ್ ದಟ್ the proposal has been initiated by the Ministry of Railways and will now have to undergo standard review process. Ministry of Railways initiate ಮಾಡಿದೆ, ನಂತರ ಸ್ಟ್ಯಾಂಡರ್ಡ್ ರಿವ್ಯೂ ಪ್ರೋಸೆಸ್ ಒಳಪಡುತ್ತೆ. ಇದು ಯಾಕೆಂತಂದ್ರೆ ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡೋದ್ರಿಂದ ಏನಾದ್ರೂ ಬೆನಿಫಿಟ್ ಇದೆಯಾ ಅಥವಾ ಅನ್ನೆಸೆಸರಿ ಕಾಸ್ಟ್ ಜಾಸ್ತಿ ಆಗುತ್ತಾ, ಅಂದ್ರೆ ಇದನ್ನ ಫಿಸಿಬಿಲಿಟಿ ಸ್ಟಡಿ ಅಂತ ಕೂಡ ಕರೀತಾರೆ. ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡೋದ್ರಿಂದ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ ರಿವ್ಯೂ ಪ್ರೋಸೆಸ್ ಅಲ್ಲಿ. ರಿವ್ಯೂ ಪ್ರೋಸೆಸ್ ಅಲ್ಲಿ ಇದನ್ನ ಸ್ಟಡಿ ಮಾಡಿದ ನಂತರ ಹೌದು ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡಿದ್ರೆ ಲಾಭ ಇದೆ ಅಂತ ಏನಾದ್ರೂ ಅನ್ಸಿದ್ರೆ ಆಗ ಮರ್ಜರ್ ಮಾಡ್ತಾರೆ. ಅಥವಾ ಈ ಎರಡು ಕಂಪನಿಗಳನ್ನ ಮರ್ಜ್ ಮಾಡೋದ್ರಿಂದ ಒಂದಷ್ಟು ಕಾಸ್ಟ್ ಕಂಟ್ರೋಲ್ ಮಾಡಬಹುದು, ರಿಡಕ್ಟ್ ಮಾಡಬಹುದು ಅನ್ನೋದಾದ್ರೂ ಕೂಡ ಒಪ್ಪಿಗೆ ಕೊಡುವಂತ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಈ ರಿವ್ಯೂ ಪ್ರೋಸೆಸ್ ಆದ್ಮೇಲೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂಡ್ ಕ್ಯಾಬಿನೆಟ್ ಕಮಿಟಿ ಅಂಡ್ ಎಕನಾಮಿಕ್ ಅಫೈರ್ಸ್ ಅಪ್ರೂವಲ್ ಮಾಡಬೇಕಾಗುತ್ತೆ. ಆ ಅಪ್ರೂವಲ್ ಆದ್ಮೇಲೆ ಎರಡು ಕಂಪನಿಗಳ ಮರ್ಜರ್ ಆಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ ಕೇಸ್ ಅಪ್ರೂವ್ ಆಯ್ತು ಅಂದ್ರೆ ಮರ್ಜರ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಮರ್ಜರ್ ಆಗಲ್ಲ. ಆಸ್ ಯೂಶುವಲ್ ಸಪರೇಟ್ ಕಂಪನಿಗಳಾಗಿ ಮುಂದುವರಿಯುತ್ತೆ. ನೋಡಬಹುದು The reported merger aims to create a unified entity with combined specialized expertise, enhance execution capacity by leveraging RVNL's project management strengths and IRCON's expertise in turnkey projects and railway construction. RVNL ಈಗ ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದೆ ಎಕ್ಸಿಕ್ಯೂಷನ್ ಕೆಪಾಸಿಟಿಯಲ್ಲಿ ಆಗಲಿ ರೈಲ್ವೆ ಪ್ರಾಜೆಕ್ಟ್ಸ್ ಅಲ್ಲಿ. ಇದ್ರ ಜೊತೆ IRCON ನ ಟರ್ನ್ಕಿ ಪ್ರಾಜೆಕ್ಟ್ಸ್ ಎಕ್ಸ್ಪರ್ಟೈಸ್ ಸೇರಿದ್ರೆ ಇನ್ನು ಬೆಟರ್ ಪರ್ಫಾರ್ಮೆನ್ಸ್ ಗೆ ಅದು ದಾರಿ ಮಾಡ್ಕೊಡ್ಬಹುದು. ಜೊತೆಗೆ ಇದು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೂ ಕೂಡ ದಾರಿ ಮಾಡ್ಕೊಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದೆ. ಹಾಗೆ ಆಪರೇಷನಲ್ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗೋ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇಷ್ಟೆಲ್ಲ ಬೆನಿಫಿಷಿಯಲ್ ಆಗುವಂತ ಚಾನ್ಸಸ್ ಇರುತ್ತೆ ಮರ್ಜರ್ ಆದ್ರೆ. ಆದ್ರೆ ಈಗ ಜಸ್ಟ್ ನ್ಯೂಸ್ ಬಂದಿದೆ, ಎರಡು ಸ್ಟಾಕ್ ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದಾವೆ. ಆದ್ರೆ ನಂತರ ಒನ್ಸ್ ಈ ಮರ್ಜರ್ ಅಪ್ರೂವಲ್ ಆದ್ಮೇಲೆ ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಎರಡು ಕಂಪನಿಗಳನ್ನ ಸೇರಿಸಿ ಒಂದು ಕಂಪನಿ ಮಾಡ್ತಾರೆ. ಅದರ ನೇಮ್ RVNL ಇರ್ಬೋದು ಅಥವಾ IRCON ಇರ್ಬೋದು ಅಥವಾ ಬೇರೆ ಸಪರೇಟ್ ನೇಮ್ ಅನ್ನೇ ಕೊಡಬಹುದು ಅಥವಾ RVNL IRCON ಅಂತಾನು ಮಾಡಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಯಾವ ಕಂಪನಿಯಲ್ಲಿ ಮರ್ಜ್ ಮಾಡುತ್ತೆ ಸರ್ಕಾರ ಅಂದ್ರೆ ಫಾರ್ ಎಕ್ಸಾಂಪಲ್ RVNL ಅಲ್ಲಿ ಮರ್ಜ್ ಮಾಡೋದಾದ್ರೆ IRCON ನ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಶೇರ್ಗಳು ಸಿಗುತ್ತೆ RVNL ನ ಶೇರ್ಗಳು, ಅಥವಾ IRCON ಅಲ್ಲಿ ಮರ್ಜ್ ಮಾಡೋದಾದ್ರೆ RVNL ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಶೇರ್ಗಳು ಸಿಗುತ್ತೆ, ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಮುಂದೆ ಅದು ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ ಆದಾಗ. ಈಗಲ್ಲ, ಯಾಕೆಂದ್ರೆ RVNL ಶೇರ್ ಪ್ರೈಸ್ ಅರೌಂಡ್ 300 ರೇಂಜ್ ಅಲ್ಲಿ ಇದೆ, ಈಗ IRCON 150 ರೇಂಜ್ ಅಲ್ಲಿ ಇದೆ. ಹಾಗಾಗಿ ಅಬ್ವಿಯಸ್ಲಿ RVNL ಅಲ್ಲಿ IRCON ಮರ್ಜ್ ಆಗುತ್ತೆ ಅಂದ್ರೆ IRCON ನ ಶೇರ್ಗಳು RVNL ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಎಷ್ಟು ಶೇರ್ಗೆ ಅದನ್ನ ಕಾದು ನೋಡ್ಬೇಕಾಗುತ್ತೆ. ಇನ್ನು ಮಾರ್ಕೆಟ್ ಕ್ಯಾಪ್ ವಿಚಾರಕ್ಕೆ ಬಂದ್ರೆ RVNL ನೋಡಬಹುದು ಅರೌಂಡ್ 60,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. IRCON ಅರೌಂಡ್ 14,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಅಂದ್ರೆ ನಿಯರ್ಲಿ 74-75,000 ಕೋಟಿ ಮಾರ್ಕೆಟ್ ಕ್ಯಾಪ್ ಆಗುತ್ತೆ ಎರಡು ಕಂಪನಿಗಳು ಮರ್ಜ್ ಆದ್ರೆ. ಇನ್ ಕೇಸ್ ನಿಮ್ಮ ಹತ್ರ ಎರಡರಲ್ಲಿ ಯಾವುದೇ ಶೇರ್ ಇದ್ರು ನಿಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಈಗಲೇ ಹೇಳೋದಕ್ಕಾಗೋದಿಲ್ಲ. ಬಟ್ ಮರ್ಜರ್ ಆಗೋದು ಒಳ್ಳೆಯ ಬೆಳವಣಿಗೆ ಆಕ್ಚುಯಲ್ ಆಗಿ, ಅದ್ರಲ್ಲೇನು ಡೌಟ್ ಇಲ್ಲ. ಬಟ್ ಕೆಲವು ಸಲ ಶೇರ್ ಸ್ವಾಪ್ ರೇಷಿಯೋದಲ್ಲಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ. ಒನ್ಸ್ ಅಡಿಷನಲ್ ಇನ್ಫಾರ್ಮೇಶನ್ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಇಲ್ಲಿ IRCON ಶೇರ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಆಗುತ್ತಾ ಜಾಸ್ತಿ ಅಥವಾ RVNL ಶೇರ್ ಹೋಲ್ಡರ್ಸ್ ಗೆ ಬೆನಿಫಿಟ್ ಆಗುತ್ತಾ ಜಾಸ್ತಿ ಅಂತ. ಬೆನಿಫಿಟ್ ಅಂತ ಆಗುತ್ತೆ, ಜಾಸ್ತಿ ಯಾರಿಗಾಗುತ್ತೆ ಅದನ್ನ ಕಾದು ನೋಡ್ಬೇಕಾಗುತ್ತೆ. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಸದ್ಯದ ಮಟ್ಟಿಗೆ ರಿಪೋರ್ಟ್ ಮೂಲಕ ಈ ಸುದ್ದಿ ಬಂದಿದೆ. ಸೊ ಲೆಟ್ಸ್ ಸಿ ನಿಜ ಆಗುತ್ತಾ, ನಿಜ ಆದ್ರೆ ಯಾವ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚು ಲಾಭ ಆಗುತ್ತೆ, ಯಾವ ಶೇರ್ ಹೋಲ್ಡರ್ಸ್ ಗೆ ಕಡಿಮೆ ಲಾಭ ಆಗುತ್ತೆ ಅದೆಲ್ಲವನ್ನು ಕೂಡ ನೋಡೋಣ. ಇನ್ನು ನೆಕ್ಸ್ಟ್ ಶೇರ್ಗಳ ಕಡೆ ಬಂದ್ರೆ ನೆಕ್ಸ್ಟ್ ಸುದ್ದಿಗಳ ಕಡೆ ಬಂದ್ರೆ ಮೀಶೋ ಇಂದ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಮೀಶೋ ಲಿಸ್ಟೆಡ್ ಕಂಪನಿ ಏನಲ್ಲ, ಬಟ್ ಸ್ಟಿಲ್ ಒಂದು ಸುದ್ದಿ ಇದೆ ನೋಡಬಹುದು. ಮೀಶೋ ಗೆಟ್ಸ್ 1,500 crore ಇನ್ಕಮ್ ಟ್ಯಾಕ್ಸ್ ಡಿಮಾಂಡ್ ಫಾರ್ ಅಸೆಸ್ಮೆಂಟ್ ಇಯರ್ 23-24 ಸೇಲ್ಸ್ ಕಂಟೆಸ್ಟ್ ಆರ್ಡರ್. 2023-24 ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ 1,500 ಕೋಟಿ ಇನ್ಕಮ್ ಟ್ಯಾಕ್ಸ್ ಡಿಮಾಂಡ್ ಅನ್ನ ಪಡ್ಕೊಂಡಿದೆ ಮೀಶೋ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 1,500 ಕೋಟಿ ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಕಟ್ಟಿ ಅಂತ ಆರ್ಡರ್ ಮಾಡಿದೆ. ಬಟ್ ಕಂಪನಿ ಹೇಳಿದೆ ಇದನ್ನ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ. ಕೋರ್ಟ್ ಅಲ್ಲಿ ಒಂದಷ್ಟು ದಿನ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಆಮೇಲೆ ಲೆಕ್ಕಾಚಾರಗಳು ಸರಿಯಾಗಿ ಆಗಿದೆಯಾ ಅದೆಲ್ಲವನ್ನು ಕೂಡ ನೋಡ್ತಾರೆ. ಇನ್ ಕೇಸ್ ಲೆಕ್ಕಾಚಾರದಲ್ಲಿ ಏನಾದ್ರು ಮಿಸ್ ಆಗಿದ್ರೆ ಮೇ ಬಿ ಇದರಲ್ಲಿ ಬದಲಾವಣೆಗಳು ಆಗ್ಬೋದು. ಇನ್ ಕೇಸ್ ಲೆಕ್ಕಾಚಾರದಲ್ಲಿ ಮಿಸ್ ಆಗಿಲ್ಲ ಅಂದ್ರೆ ಕಂಪನಿ ಕಟ್ಟಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಈಗಾಗಲೇ ಯುದ್ಧದ ಇಂಪ್ಯಾಕ್ಟ್ ಶುರುವಾಗ್ಲಿಕ್ಕೆ ಕಂಡು ಬರ್ತಾ ಇದೆ ನೋಡಬಹುದು. ಡೊಮೆಸ್ಟಿಕ್ LPG ಸಿಲಿಂಡರ್ ಗಳ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ, 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಕಮರ್ಷಿಯಲ್ LPG ಸಿಲಿಂಡರ್ ನ ಬೆಲೆಯನ್ನ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇರಾನ್ ವಾರ್ ಇಂಪ್ಯಾಕ್ಟ್ ನೋಡಬಹುದು ಈ ರೀತಿಯಾಗಿರುತ್ತೆ. ಪ್ರೈಸ್ ಜಾಸ್ತಿ ಆದಂಗೆ ಇಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ಹೌಸ್ ಹೋಲ್ಡ್ ನ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ. LPG ಸಿಲಿಂಡರ್ ಎಲ್ಲರೂ ಬಳಸ್ತೀರಿ, ನಾವು ಬಳಸ್ತೀವಿ, ನೀವು ಬಳಸ್ತಿದ್ದೀರಿ. ಬಳಸೋ ಎಲ್ರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನ ಹೇಳೋದು ಇನ್ಫ್ಲೇಷನ್ ರೈಸ್ ಆಗುತ್ತೆ ಅಂತ. ಇದೇ ಕಾರಣಕ್ಕೆ
ಇನ್ನು ಪೆಟ್ರೋಲ್ ಡೀಸೆಲ್ ಅದಂತೂ ಡೈಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಇದೇನ್ ಡೈಲಿ ಬದಲಾಗೋದಿಲ್ಲ, ಬಟ್ ಈ ರೀತಿ ಮಧ್ಯದಲ್ಲಿ ಒಂದೊಂದ್ಸಲ ಬಂದು ಸುದ್ದಿಯನ್ನ ಕೊಡುತ್ತೆ ಸರ್ಕಾರ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಇರಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕಬಹುದು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಅದು ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋ ಟೆಕ್ನಿಕ್ ಆಗಬಹುದು, ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.